सर नमस्ते सर। नमस्ते, सुनील बात कर रहा हूँ तेरी पुलिस स्टेशन से। ಪೊಲೀಸರ ಹೆಸರಲ್ಲಿ ಕಾಲ್ ಮಾಡಿ ನಿಮ್ಮ ಹೆಸರಲ್ಲಿ ಬೇರೆ ದೇಶಕ್ಕೆ ಡ್ರಗ್ಸ್ ಸಪ್ಲೈ ಆಗ್ತಿದೆ, ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ನಿಮ್ಮ ಆಧಾರ್ ನಂಬರ್, ಬ್ಯಾಂಕ್ ಅಕೌಂಟ್ ನಂಬರ್ ಸೇರಿದೆ ಅಂತ ಹೆದರಿಸ್ತಾರೆ. ಇದನ್ನೆಲ್ಲ ನಾವು ನಂಬಲಿ ಅಂತ ನಿಜವಾದ ಪೊಲೀಸರ ಫೋಟೋಗಳನ್ನೇ ಡಿಪಿಗೆ ಹಾಕಿರ್ತಾರೆ. ಪೊಲೀಸ್ ಸ್ಟೇಷನ್ನಲ್ಲೇ ಕೂತು ಮಾತಾಡೋ ಹಾಗೆ ವಿಡಿಯೋ ಕಾಲ್ ಮಾಡಿ ನೀವು ಎಲ್ಲೂ ಹೋಗಂಗಿಲ್ಲ ಅಂತ ಹೇಳಿ ಡಿಜಿಟಲ್ ಅರೆಸ್ಟ್ ಮಾಡ್ತಾರೆ. ಇಂಥ ಕರೆ ನಂಬಿ ಅವ್ರು ಹೇಳೋದನ್ನೆಲ್ಲ ಫಾಲೋ ಮಾಡಿದ್ರೆ ಕೂಡಿಟ್ಟ ದುಡ್ಡೆಲ್ಲ ಕಳ್ಕೊಳ್ಬೇಕಾಗತ್ತೆ. ಸ್ಕ್ಯಾಮ್ಗಳ ಬಗ್ಗೆ ಎಚ್ಚರ ಇರಲಿ, ಯಾಕಂದ್ರೆ ಖದೀಮರ ಜಾಲ ಬಗೆದಷ್ಟು ದೊಡ್ಡದು. ಈ ರೀತಿ ಸ್ಕ್ಯಾಮ್ ನಿಮಗೆ ಸಂಭವಿಸಿದ್ರೆ ತಡ ಮಾಡದೆ ಕೂಡಲೇ ಸೈಬರ್ ಕ್ರೈಮ್ ಪೊಲೀಸರನ್ನ ಸಂಪರ್ಕಿಸಿ ಅಥವಾ 1930 ಹೆಲ್ಪ್ ಲೈನ್ಗೆ ತಕ್ಷಣ ಕರೆ ಮಾಡಿ. ಆನ್ಲೈನ್ ದರೋಡೆಕೋರರ ಬಲೆಗೆ ಬೀಳದಿರಿ. ಇದು ಮೈಸೂರು ಸಿಟಿ ಪೊಲೀಸರ ಕಳಕಳಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಕಮಾಲಿಕೆಯಲ್ಲಿ ಇವತ್ತಿನ ವಿಚಾರ ಡಿಜಿಟಲ್ ಧೋಕಾ. 11 ತಿಂಗಳಲ್ಲಿ 1800 ಕೋಟಿ ವಂಚನೆ. ಹೆಚ್ಚಾಗುತ್ತಿದೆ ಡಿಜಿಟಲ್ ಧೋಕಾ. ಸೈಬರ್ ವಂಚಕರಿಗೆ ನಗರಗಳೇ ಟಾರ್ಗೆಟ್. 16,357 ದೂರು ದಾಖಲು. ಪ್ರತಿನಿತ್ಯ 5.4 ಕೋಟಿ ವಂಚನೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಜಂಬೂರು. ಡಿಜಿಟಲ್ ಧೋಕಾ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಪೊಲೀಸ್ ಇಲಾಖೆ ಎಷ್ಟೆಲ್ಲ ಕ್ರಮಗಳನ್ನ ಕೈಗೊಂಡರೂ ಕೂಡ ಒಂದು ಹಂತದಲ್ಲಿ ಕಳ್ಳರ ಕೈ ಮೇಲಾಗ್ತಾನೆ ಬರ್ತಾ ಇದೆ. ಎಲ್ಲೋ ಬೇರೆ ಬೇರೆ ರಾಜ್ಯಗಳಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಕೂತು ಇಲ್ಲಿರ್ತಕ್ಕಂಥ ಜನರ ಬ್ಯಾಂಕ್ನಲ್ಲಿರುವಂಥ ಹಣಕ್ಕೆ ಕೈ ಹಾಕುವಂಥ ಕೆಲಸ ಸದ್ದಿಲ್ಲದೆ ನಡೀತಾ ಇದೆ. ಸೊ ಈ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಪೊಲೀಸ್ ಇಲಾಖೆ ಈಗಾಗಲೇ ಬಿಡುಗಡೆ ಮಾಡಿರುವಂತಹ ಒಂದು ವರದಿಯ ಪ್ರಕಾರ 11 ತಿಂಗಳಿನಲ್ಲಿ ಸುಮಾರು 1800 ಕೋಟಿ ವಂಚನೆಯಾಗಿದೆ. ಅದು ಕೇವಲ ಕರ್ನಾಟಕದಲ್ಲಿ. ಇಡೀ ಭಾರತದಲ್ಲಿ ಈ ರೀತಿಯ ಡಿಜಿಟಲ್ ಧೋಕಾ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ. ಆದರೆ ಜನರಲ್ಲಿ ಪೊಲೀಸ್ ಇಲಾಖೆ ಎಷ್ಟೇ ಅರಿವನ್ನ ಮೂಡಿಸಿದ್ರೂ ಕೂಡ ಒಂದು ರೀತಿಯಲ್ಲಿ ವಂಚನೆ ಆಗುವಂತಹ ಜನರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಕರ್ನಾಟಕ ಒಂದನ್ನೇ ನಾವು ಗಮನಿಸೋದಾದ್ರೆ, ಕರ್ನಾಟಕದ ಪೊಲೀಸ್ ಇಲಾಖೆಯ ಬಗ್ಗೆ ಇಡೀ ದೇಶದಲ್ಲಿ ಒಂದು ಭಯದ ವಾತಾವರಣ ಇದೆ. ಇಲ್ಲಿ ಅಷ್ಟು ಶಿಸ್ತುಬದ್ಧ ಮತ್ತೆ ಕಟ್ಟುನಿಟ್ಟಿನ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳುತ್ತಾರೆ. ಯಾವುದೇ ಪ್ರಕರಣವನ್ನು ಕೂಡ ಮೇಲ್ನೋಟಕ್ಕೆ ತನಿಖೆ ನಡೆಸಿ ಬಿಡೋದಿಲ್ಲ. ಇದನ್ನು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತಹ ಮಾತುಗಳು ಕರ್ನಾಟಕದ ಪೊಲೀಸ್ ಇಲಾಖೆಯ ಮೇಲಿದೆ. ಈಗಾಗಲೇ ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವರು ಕೂಡ ಸಾಕಷ್ಟು ಬಾರಿ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಯ SP ಗಳು ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡೋದ್ರ ಮೂಲಕ ಡಿಜಿಟಲ್ ಮಾಫಿಯಾ ಹೇಗೆಲ್ಲ ಕೆಲಸ ಮಾಡ್ತಾ ಇದೆ, ಸೊ ಹೇಗೆ ಜಾಗೃತರಾಗಿರಬೇಕು ಅನ್ನುವಂಥದ್ದು ಕೂಡ ಹೇಳ್ತಾನೆ ಬರ್ತಾ ಇದ್ದಾರೆ. ಆದರೆ ಜನರಿಗೆ ಅನ್ಯಾಯ ಆಗ್ತಾ ಇರೋದು ಮಾತ್ರ ನಿಂತಿಲ್ಲ. ಸೊ ಇಲ್ಲಿ ನಮ್ಮ ತಂತ್ರಜ್ಞಾನ ಹೆಚ್ಚು ಡೆವಲಪ್ ಆಗಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕಾರಣ ಏನಂತಂದ್ರೆ, ಒಂದು ಬ್ಯಾಂಕ್ನಲ್ಲಿರುವಂತಹ ಒಬ್ಬ ವ್ಯಕ್ತಿಯ ಹಣವನ್ನ ಯಾರೋ ಯಾವುದೋ ಒಬ್ಬ ವ್ಯಕ್ತಿ ಕಾಣದ ಕೈಗಳು ಹೇಗೋ ಅವನ್ನ ದೋಚಿದ್ರೆ ಅದಕ್ಕೆ ಎಲ್ಲಿ ಉತ್ತರ ಪಡ್ಕೊಳ್ಬೇಕು, ಎಲ್ಲಿ ಪರಿಹಾರವನ್ನ ಕಂಡುಕೊಳ್ಬೇಕು, ಅದನ್ನು ಹೇಗೆ ತಡೀಬೇಕು ಅನ್ನುವಂತಹ ತಂತ್ರಜ್ಞಾನಗಳು ನಮ್ಮ ಭಾರತದಲ್ಲೂ ಅದರಲ್ಲೂ ಕರ್ನಾಟಕದಲ್ಲಿ ಬಹಳ ಕಡಿಮೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸಾಕಷ್ಟು ವಿಚಾರಗಳಲ್ಲಿ ಪೊಲೀಸ್ ಇಲಾಖೆ ಕ್ರಮವನ್ನ ಕೈಗೊಂಡು ಜಾಗೃತಿಯನ್ನ ಮೂಡಿಸ್ತಾ ಇದ್ರು ಕೂಡ ಎಲ್ಲ ಒಂದು ಕಡೆಗೆ ಟೆಕ್ನಾಲಜಿಯಲ್ಲಿ ನಾವು ಹಿಂದೆ ಇದ್ದೀವಾ ಅನ್ನುವಂಥ ಅನುಮಾನಗಳು ಇಲ್ಲಿ ಗೋಚರಿಸ್ತಾ ಇದ್ದಾವೆ. ದಿನೇ ದಿನೇ ಬ್ಯಾಂಕ್ ಖಾತೆಗೆ ಕನ್ನ ಹಾಕುವಂತ ಕೆಲಸಗಳು ನಡೀತಾನೆ ಇದ್ದಾವೆ. ಕಾಣದ ಕೈಗಳು ಖಾತೆದಾರನ ಗಮನಕ್ಕೆ ಬರದ ರೀತಿಯಲ್ಲಿ ಅವನ ಮೊಬೈಲ್ ಅನ್ನ ಹ್ಯಾಕ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗ್ತವೆ. ಆ ಮೊಬೈಲ್ ಮೂಲಕ ಈ ಆನ್ಲೈನ್ ಪೇಮೆಂಟ್ನ ಒಂದು ತಂತ್ರಜ್ಞಾನವನ್ನ ಬಳಸಿಕೊಂಡು ಕುತಂತ್ರಜ್ಞಾನದ ಮೂಲಕ ಹಣವನ್ನ ದೋಚುವಂತಹ ಕೆಲಸ ನಡೀತಾ ಇದೆ. ಈಗಾಗಲೇ ಪೊಲೀಸ್ ಇಲಾಖೆ ಹೇಳುವ ಪ್ರಕಾರ 1800 ಕೋಟಿ ರೂಪಾಯಿ ವಂಚನೆ ಆಗ್ತಾ ಇದೆ ಕೇವಲ 11 ತಿಂಗಳಲ್ಲಿ. ಅಂದ್ರೆ ಒಂದು ಸರ್ಕಾರದ ಒಂದು ಇಲಾಖೆಯ ಬಜೆಟ್ ಅನ್ನೋ ರೀತಿಯಲ್ಲಿ ಹಣವನ್ನ ಸಂಗ್ರಹಿಸುವಂತಹ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ. ಹರಿಯಾಣದಲ್ಲೋ, ದೆಹಲಿಯಲ್ಲೋ, ಕೋಲ್ಕತ್ತಾದಲ್ಲೋ ಇನ್ನೆಲ್ಲೋ ಕೂತು ಇಲ್ಲಿರ್ತಕ್ಕಂಥ ಜನರ ಖಾತೆಗೆ ಕನ್ನ ಹಾಕುವ ಕೆಲಸ ಸದ್ದಿಲ್ಲದೆ ನಡೀತಾ ಇದೆ. ಇಲ್ಲಿ ಬಹಳ ಪ್ರಮುಖವಾಗಿ ನಗರ ಪ್ರದೇಶಗಳಲ್ಲಿ ನಡೆಯುವಂತಹ ಈ ಫೋನ್ ಪೇ ಅಥವಾ ಗೂಗಲ್ ಪೇ ಮೂಲಕ ನಡೆಯುವಂತಹ ವಹಿವಾಟನ್ನ ಗಮನಿಸಿ ಆಧಾರ್ ಕಾರ್ಡ್ಗಳ ನಂಬರ್ಗಳನ್ನ ತೆಗೆದುಕೊಂಡು ಆಧಾರ್ ಕಾರ್ಡ್ ಮೂಲಕ
ಬ್ಯಾಂಕ್ ಖಾತೆಯ ನಂಬರ್ಗಳನ್ನು ಪಡೆಯುವಂಥದ್ದು, ಅನಂತರ ಮೊಬೈಲ್ ಹ್ಯಾಕ್ ಮಾಡುವಂಥದ್ದು. ಮೊಬೈಲ್ ಹ್ಯಾಕ್ ಮಾಡುವುದರ ಮೂಲಕ ನಿಮ್ಮ ನೇರವಾಗಿ ತಮ್ಮ ಬ್ಯಾಂಕ್ ಖಾತೆಗೆ ಕನ್ನ ಹಾಕುವ ಪ್ರಕ್ರಿಯೆ ನಡೀತಾ ಇದೆ. ಪೊಲೀಸ್ ಇಲಾಖೆ ಏನೆಲ್ಲ ಹದ್ದುಬಸ್ತುಗಳನ್ನ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಕೂಡ ಬ್ಯಾಂಕ್ಗಳು ಅಲ್ಲಿ ಇರ್ತಕ್ಕಂಥ ಹಣದ ಮೇಲೆ ಜವಾಬ್ದಾರಿ ತಮಗೆ ಇಲ್ವೇನೋ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾವೆ. ಅದರಲ್ಲೂ ಖಾಸಗಿ ಬ್ಯಾಂಕ್ಗಳಂತೂ ಕೇಳೋದೇ ಬೇಡ. ಅಲ್ಲಿ ಏನೇ ಪ್ರಕರಣಗಳಾದ್ರೂ ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನೀವು ಪೊಲೀಸ್ ಇಲಾಖೆಗೆ ದೂರು ಕೊಡಿ ಅಂತ ಹೇಳಿ ಜನರಿಗೆ ಹೇಳಿ ಕಳಿಸ್ತಾ ಇದ್ದಾರೆ. ಅವ್ರು ಯಾರು ಕೂಡ ಇದು ವಿಚಾರದಲ್ಲಿ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಪೊಲೀಸ್ ಇಲಾಖೆ ಒಂದು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅನ್ನೇ ಒಂದು ವಿಂಗ್ ಅನ್ನೇ ಕ್ರಿಯೇಟ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ಪ್ರತಿ ಠಾಣೆಯಲ್ಲೂ ಕೂಡ 1930 ಒಂದು ಸಂಖ್ಯೆಯನ್ನ ಒಂದು ನಂಬರ್ ಅನ್ನ ಗುರುತು ಮಾಡಿ ಆ ನಂಬರ್ಗೆ ಪ್ರತಿಯೊಬ್ಬರು ಕೂಡ ಕರೆ ಮಾಡಬಹುದು. ಅಥವಾ ಏನು 1930ಕ್ಕೆ ಕರೆ ಮಾಡಿದ್ರೆ ಈ ಸೈಬರ್ ಕ್ರೈಮ್ ವಿಚಾರದ ಯಾವುದೇ ಪ್ರಕರಣಗಳನ್ನಾಗಲೂ ಕೂಡ ನಾವು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ದಿನಕ್ಕೆ ಸರಾಸರಿ 54 ಜನರು ದೂರು ಕೊಡುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಈಗಾಗಲೇ ನಗರ ಪ್ರದೇಶಗಳಲ್ಲಿ ನಡೀತಾ ಇರತಕ್ಕಂಥ ವಂಚನೆಗಳನ್ನ ಗಮನಿಸೋದಾದ್ರೆ, ನಾವು ಮೇಲ್ನೋಟಕ್ಕೆ ಹೇಳೋದಾದ್ರೆ, ಇತ್ತೀಚೆಗೆ ಒಂದು ಹೊಸ ಟೆಕ್ನಾಲಜಿಯನ್ನ ವಂಚಕರು ಕಂಡುಹಿಡ್ಕೊಂಡಿದ್ದಾರೆ. ನಿಮಗೆ ನಿಮ್ಮ ಸ್ನೇಹಿತರ ಮದುವೆ ಕಾರ್ಡ್ ರೀತಿಯಲ್ಲಿ ಒಂದು ಕಾರ್ಡ್ ಅನ್ನ ಕಳಿಸ್ತಾರೆ. ಆ ಕಾರ್ಡ್ನಲ್ಲಿ ಒಂದು ಕೋಡ್ ನಂಬರ್ ಇರುತ್ತೆ. ಅದನ್ನು ಓಪನ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಹ್ಯಾಕ್ ಆಗುತ್ತೆ. ನಿಮ್ಮ ಮೊಬೈಲ್ ಹ್ಯಾಕ್ ಆಯಿತು ಅಂದ್ರೆ ನೀವು ಬಳಸ್ತಾ ಇರುವಂತಹ ಫೋನ್ ಪೇ ಅಥವಾ ಗೂಗಲ್ ಪೇನಲ್ಲಿ ನಿಮಗೆ ಏನು OTP ನಂಬರ್ ಬರುತ್ತೆ, ಅಥವಾ ನೀವು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಯಾವ ಪಿನ್ ನಂಬರ್ಗಳನ್ನ ನೀವು ಬಳಸ್ತಾ ಇದ್ದೀರಿ, ಅವೆಲ್ಲ ಮಾಹಿತಿ ನಿಮ್ಮ ಸ್ಕ್ರೀನ್ನಲ್ಲಿ ಬರ್ತಕ್ಕಂಥ ಅಥವಾ ಮೊಬೈಲ್ ಸ್ಕ್ರೀನಲ್ಲಿ ಬರುವಂತಹ ಎಲ್ಲ ಮಾಹಿತಿಗಳನ್ನು ಕೂಡ ವಂಚಕರು ಕ್ಷಣಾರ್ಧದಲ್ಲಿ ತೆಗೆದುಕೊಳ್ಳುವಂತಹ ಟೆಕ್ನಾಲಜಿ ಇವತ್ತು ಡೆವಲಪ್ ಆಗಿದೆ. ಸೊ ಆ ಟೆಕ್ನಾಲಜಿಯನ್ನ ಬಳಸಿಕೊಂಡು ವಂಚಕರು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ದಿನೇ ದಿನೇ ಸದ್ದಿಲ್ಲದೆ ಹಣವನ್ನ ತೆಗೆದುಕೊಳ್ತಾ ಹೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಕೇವಲ ₹1, ₹2 ಅಥವಾ ₹5, ₹10 ಹಣವನ್ನ ನಿಮಗೆ ಗೊತ್ತಿಲ್ಲದೆ ಆ ಹಣವನ್ನ ಡ್ರಾ ಮಾಡಿಕೊಳ್ಳುವಂತ ವಂಚನೆ ಜಾಲ ಬಹಳ ವ್ಯಾಪಕವಾಗಿ ಬೆಳೆದಿತ್ತು. ಒಂದು ದಿನಕ್ಕೆ ನಿಜ ಹೇಳಬೇಕು ಅಂದ್ರೆ ಕೋಟಿಗಟ್ಟಲೆ ಹಣವನ್ನ ಅವರು ಸುಲಿಗೆ ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿರ್ತಕ್ಕಂಥ ವಂಚಕರು ನಗರ ಪ್ರದೇಶದಲ್ಲಿ ಯೂಸ್ ಆಗುವಂತಹ ಈ UPA ನಂಬರ್ಗಳನ್ನ ಅಥವಾ ಮೊಬೈಲ್ ಫೋನ್ಗಳಲ್ಲಿ ಬಳಸುವಂತಹ ಏನು ಫೋನ್ ಪೇ ಅಥವಾ ಗೂಗಲ್ ಪೇಗಳನ್ನ ಇತ್ತೀಚೆಗಂತೂ ಸೆಕ್ಯೂರಿಟಿಯೇ ಇಲ್ಲದ ರೀತಿಯಲ್ಲಿ ಹಣವನ್ನ ಡ್ರಾ ಮಾಡಲಿಕ್ಕೆ ಅಥವಾ ಫೋನ್ ಟ್ರಾನ್ಸ್ಫರ್ ಮಾಡಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ ವಂಚಕರ ಜಾಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜನರ ಹಣಕ್ಕೆ ಕತ್ತರಿ ಹಾಕುವಂತಹ ಕೆಲಸವನ್ನ ಬಹಳ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾ ಇದೆ. ಟೆಕ್ನಾಲಜಿಯನ್ನ ಬಳಸಿಕೊಂಡು ಹಣ ಪೀಕುವಂತಹ ಈ ಜಾಲಗಳನ್ನ ಹೆಡಮುರಿ ಕಟ್ಟುವಂತಹ ಕೆಲಸ ಪೊಲೀಸ್ ಇಲಾಖೆಗಳಿಂದ ಸಂಪೂರ್ಣವಾಗಿ ಆಗ್ತಾ ಇಲ್ಲ. ಒಂದು ಕಡೆಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಪೊಲೀಸ್ ಇಲಾಖೆ ಮಾಡಿದ್ರೂ ಕೂಡ ಇದನ್ನ ತಡೆ ಹಿಡಿಯುವಂತಹ ಕೆಲಸವನ್ನ ಸರ್ಕಾರಗಳು ಮಾಡಬೇಕು. ಪೊಲೀಸ್ ಇಲಾಖೆ ಅದಕ್ಕೆ ಬೇಕಾದ ರೀತಿಯಲ್ಲಿ ತಂತ್ರಾಂಶಗಳನ್ನು ರೂಪಿಸಬೇಕು. ಆ ಮೂಲಕ ಈಗಿರ್ತಕ್ಕಂಥ ಸೈಬರ್ ಕ್ರೈಮ್ ಏನಿದೆ ಒಂದು ವಿಂಗು, ಆ ಸೈಬರ್ ಕ್ರೈಮ್ ವಿಂಗ್ ಅನ್ನ ಟೆಕ್ನಾಲಜಿ ಓರಿಯೆಂಟೆಡ್ ಆಗಿ ಮತ್ತಷ್ಟು ಡೆವಲಪ್ ಮಾಡುವಂತಹ ಅನಿವಾರ್ಯತೆ ಇವತ್ತು ಇರ್ತಕ್ಕಂಥದ್ದು. ಈಗಾಗಲೇ ನಾವು ಹೇಳುವ ಹಾಗೆ ನಿಮಗೆ ಯಾವುದೋ ಒಂದು ಸಂದೇಶ ಬರುತ್ತೆ ವಾಟ್ಸಪ್ನಲ್ಲಿ, ಆ ಸಂದೇಶಗಳನ್ನು ನೀವು ಓಪನ್ ಮಾಡಿದರೆ ಸಾಕು ನಿಮ್ಮ ಮೊಬೈಲ್ ಹ್ಯಾಕ್ ಆಗುತ್ತೆ. ಅನ್ನೊಂದು ನಂಬರಿಂದ ಬರುವಂತಹ ಸಂದೇಶಗಳನ್ನು ಓಪನ್ ಮಾಡಬೇಕಾ ಬೇಡವಾ ಅನ್ನುವಂಥ ಒಂದು ಜಿಗುಪ್ಸೆ, ಆ ರೀತಿಯ ಒಂದು ಮನೋಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. ಯಾವುದೋ ಒಬ್ಬ ಸ್ನೇಹಿತ ತನ್ನ ಅನ್ನೋನ್ ನಂಬರನ್ನು ಇನ್ನೊಬ್ಬರಿಗೆ ಕೊಡುವಂಥ ಸಂದರ್ಭದಲ್ಲಿ ಒಂದು ಮೆಸೇಜ್ ಕಳಿಸಿದ್ರು ಕೂಡ ಅದನ್ನು ಅನುಮಾನದಿಂದ ಓಪನ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು ವೇಳೆ ಅದು ವಂಚಕರ ನಂಬರೇ ಆಗಿದ್ರೆ ಸಹಜವಾಗಿ ಈಜಿಯಾಗಿ ಆತನ ಮೊಬೈಲ್ ಫೋನ್ ಹ್ಯಾಕ್ ಆಗುತ್ತೆ. ಮೊಬೈಲ್ ಫೋನ್ ಬಳಕೆಯ ಮೂಲಕ ಆತನ ಬ್ಯಾಂಕ್ ಖಾತೆಯಿಂದ ಹಿಡಿದು ಅವನ ಫೋನ್ನಲ್ಲಿ ಇರತಕ್ಕಂಥ ಖಾಸಗಿ ಫೋಟೋಗಳಿಂದ ಹಿಡಿದು ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂಥ ದಾಖಲೆಗಳಿಂದ ಹಿಡಿದು ಪ್ರತಿಯೊಂದು ಕೂಡ ವಂಚಕರ ಜಾಲ ಏನಿದೆ ಅದರ ಹಿಡಿತದಲ್ಲಿ ಹೋಗುವಂಥ ಪ್ರಕ್ರಿಯೆ ಇವತ್ತು ನಡೀತಾ ಇದೆ. ಪೊಲೀಸ್ ಇಲಾಖೆ ಹಾಗಾದ್ರೆ ಏನು ಮಾಡ್ತಾ ಇದೆ, ಸರ್ಕಾರ ಏನು ಮಾಡ್ತಾ ಇದೆ? ಇಂಥ ವಂಚನೆಯನ್ನ ದಿನೇ ದಿನೇ ಹೆಚ್ಚಾಗ್ತಾ ಇದ್ರು ಕೂಡ ಕೇವಲ ಜಾಗೃತಿಯಿಂದ ಮಾತ್ರ ಇವುಗಳನ್ನ ನಾವು ಸರಿಪಡಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಇದು ಒಂದರಿಂದ ಮಾತ್ರ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗುತ್ತಾ? ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಹಿರಿಯ ಅಧಿಕಾರಿ SP ಇಂದ ಹಿಡಿದು ಕಮಿಷನರ್ ವರೆಗೆ ಸಾಕಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಯೂಟ್ಯೂಬ್ಗಳು, ಫೇಸ್ಬುಕ್ಗಳು ಅಥವಾ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಜನರಲ್ಲಿ ಅರಿವನ್ನ ಹೆಚ್ಚಿಸ್ತಿದ್ದಾರೆ. ಆದರೂ ಕೂಡ
ದಿನೇ ದಿನೇ ಈ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆಯೇ ಹೊರತು ಕಡಿಮೆ ಆಗ್ತಾ ಇಲ್ಲ. ಸೊ ಅದಕ್ಕೆ ಕಾರಣ ಏನು ಅಂತಂದ್ರೆ ಮೊಬೈಲ್ ಫೋನ್ಗಳನ್ನ ಹ್ಯಾಕ್ ಮಾಡುವ ಒಂದು ಕುತಂತ್ರಗಾರಿಕೆ ದಿನೇ ದಿನೇ ಹೆಚ್ಚಾಗ್ತಾ ಇರುವಂಥದ್ದು. ಜೊತೆಗೆ ಇಂತಹ ಒಂದು ಹೀನ ಕೆಲಸಗಳಿಗೆ ಸ್ಥಳೀಯರು ಕೂಡ ಕೈಜೋಡಿಸ್ತಿದ್ದಾರೆ ಅನ್ನುವಂತಹ ಮಾಹಿತಿ ಈಗಾಗಲೇ ಪೊಲೀಸ್ ಇಲಾಖೆಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಹೀಗಿರುವಂತಹ ಸಂದರ್ಭದಲ್ಲಿ ಹೇಗೆ ಈ ಒಂದು ಜಾಲವನ್ನ ತಡಿಬೇಕು ಅಥವಾ ಕಂಟ್ರೋಲ್ ಮಾಡಬೇಕು, ಅಥವಾ ಈ ಹಣವನ್ನ ಪೀಕುವಂತ ಸದ್ದಿಲ್ಲದೆ ಹಣವನ್ನ ಬ್ಯಾಂಕ್ ಖಾತೆಗಳಿಂದ ಕಿತ್ತುಕೊಳ್ಳುವಂತಹ ಈ ತಂತ್ರಗಾರಿಕೆಗೆ ಹೇಗೆ ಕಡಿವಾಣ ಹಾಕಬೇಕು ಅನ್ನುವಂತಹ ಒಂದು ಹೊಸ ಟೆಕ್ನಾಲಜಿಯನ್ನ, ತಂತ್ರಜ್ಞಾನವನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳದೆ ಹೋದರೆ ಇಲ್ಲಿ ಸಹಜವಾಗಿ ಪೊಲೀಸ್ ಇಲಾಖೆ ಏನೇ ಜಾಗೃತಿ ಮೂಡಿಸಿದ್ರು ಕೂಡ ಸೊ ಅವುಗಳನ್ನ ತಡೆಯುವಂಥದ್ದು ಸಾಧ್ಯ ಇಲ್ಲ ಅನ್ನುವಂಥ ಮಟ್ಟಕ್ಕೆ ಇವತ್ತು ಬಂದು ನಿಂತಿದೆ. ಸರ್ಕಾರಗಳು ಜನರ ಬೇರೆ ಬೇರೆ ಕೆಲಸಗಳ ಜೊತೆಯಲ್ಲಿ ಈ ರೀತಿಯ ವಂಚನೆಗಳು ಒಳಗಾಗುವಂತಹ ಜನರ ಹಣವನ್ನ ಪೀಕುವಂತ, ಅದರಲ್ಲೂ ಕೆಲವರಂತೂ ಕೋಟಿಗಟ್ಟಲೆ ಹಣವನ್ನ ಕಳೆದುಕೊಳ್ಳುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. ಯಾವುದೇ OTPಗಳು ಇಲ್ಲದ ರೀತಿಯಲ್ಲಿ, ಆತನಿಗೆ ಗೊತ್ತೇ ಆಗದ ರೀತಿಯಲ್ಲಿ ಹಣವನ್ನ ಕಿತ್ತುಕೊಳ್ಳುವಂತಹ ತಂತ್ರಜ್ಞಾನಗಳು ಇವತ್ತು ಬೆಳೆದು ನಿಂತಿದ್ದಾವೆ. ಸೊ ಅವುಗಳನ್ನು ತಡೆಯುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮನುಷ್ಯನ ಖಾಸಗಿ ಡಾಟಾ ಏನಿದೆ, ಅದು ಆಧಾರ್ ನಂಬರ್ ಇರ್ಬೋದು, ಅಥವಾ ಪ್ಯಾನ್ ಕಾರ್ಡ್ ನಂಬರ್ ಇರ್ಬೋದು, ಅಥವಾ ಮೊಬೈಲ್ ಸಂಖ್ಯೆ ಇರ್ಬೋದು, ಅಥವಾ ಬ್ಯಾಂಕ್ ಖಾತೆಯ ಸಂಖ್ಯೆ ಇರ್ಬೋದು, ಇವನ್ OTPಗಳು ಇರ್ಬೋದು. ಸೊ ಅವೆಲ್ಲವನ್ನೂ ಕೂಡ ಗುಪ್ತವಾಗಿಡುವಂತಹ ಪ್ರಕ್ರಿಯೆ ಇವತ್ತು ಇಡೀ ದೇಶದಲ್ಲಿ ಆಗ್ತಾ ಇಲ್ಲ. ಇಡೀ ದೇಶದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ಆಗ್ತಾ ಇಲ್ಲ. ಅವೆಲ್ಲವೂ ಕೂಡ ಡಾಟಾಗಳನ್ನು ಇವತ್ತು ಖಾಸಗಿ ಕಂಪನಿಗಳು ಮಾರಿಕೊಳ್ಳುವಂಥ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಒಂದು ಏರಿಯಾದ ಅಥವಾ ಒಂದು ನಗರ ಪ್ರದೇಶದಲ್ಲಿರುವಂತಹ ಮೊಬೈಲ್ ಸಂಖ್ಯೆಗಳಿರ್ಬೋದು, ಅಥವಾ ಆಧಾರ್ ಸಂಖ್ಯೆಗಳಿರ್ಬೋದು, ಇವೆಲ್ಲವನ್ನು ಕೂಡ ಖಾಸಗಿ ಸಂಸ್ಥೆಗಳು ಮಾರಾಟ ಮಾಡಿಕೊಳ್ಳುವ, ಯಾರದ್ದೋ ಇವರದ್ದೇ ಆಸ್ತಿ ಅನ್ನೋ ರೀತಿಯಲ್ಲಿ ಕೋಟಿಗಟ್ಟಲೆ ಅದರ ಹಿನ್ನೆಲೆಯಲ್ಲಿ ವ್ಯವಹಾರವನ್ನು ನಡೆಸುವಂತ ಒಂದು ಜಾಲ ಇವತ್ತು ನಡೀತಾ ಇರುವಂಥದ್ದು. ಹೀಗಿರುವಂಥ ಸಂದರ್ಭದಲ್ಲಿ ಈ ಥರದ ಡಿಜಿಟಲ್ ಅರೆಸ್ಟ್ ಮಾಡುವಂಥ ಪ್ರಕ್ರಿಯೆಗಳು ಅಥವಾ ಡಿಜಿಟಲ್ ಧೋಕಾನ್ ಮಾಡುವಂಥ ಹೀನ ಕೆಲಸಗಳನ್ನ ತಡೆ ಹಿಡಿಯುವಂಥದ್ದು ಹೇಗೆ ಅನ್ನುವಂಥ ಒಂದು ಯಕ್ಷ ಪ್ರಶ್ನೆ ಇವತ್ತು ಸಾರ್ವಜನಿಕರಲ್ಲಿ ಕಾಡ್ತಾ ಇರುವಂಥದ್ದು. ಸರ್ಕಾರಗಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದು ಪ್ರಜೆಗಳ ಹಿತದೃಷ್ಟಿಯಿಂದ ಈ ಕೆಲಸಗಳನ್ನ ಮಾಡಲೇಬೇಕಾದಂಥ ಅನಿವಾರ್ಯತೆ ಇವತ್ತು ಇರುವಂಥದ್ದು. ಸರ್ಕಾರಗಳು ಕೇವಲ ಪೊಲೀಸ್ ಇಲಾಖೆಯಿಂದ ಜಾಗೃತಿ ಮೂಡಿಸದೆ ನೇರವಾಗಿ ಈ ಥರದ ತಂತ್ರಜ್ಞಾನಗಳನ್ನ ಅಥವಾ ಯಾವುದೋ ಅನ್ನೋನ್ ನಂಬರಿಗೆ ಮೆಸೇಜ್ ಕಳಿಸುವಂಥದ್ದು ಅಥವಾ ಸಾಮೂಹಿಕವಾಗಿ ಈ ಮೆಸೇಜ್ಗಳು ಕಳಿಸುವಂತಹ ಪ್ರಕ್ರಿಯೆಗೆ ಕಡಿವಾಣ ಹಾಕಲೇಬೇಕಾಗಿದೆ. ಎಲ್ಲೋ ಯಾವುದೋ ಒಂದು ಸಿಸ್ಟಮ್ ಅನ್ನ ಇಟ್ಕೊಂಡು ಕೇವಲ ಒಂದು ಕಂಪ್ಯೂಟರ್ ತಂತ್ರಜ್ಞಾನದ ಮೂಲಕವೇ ಕೋಟಿಗಟ್ಟಲೆ ಹಣ ಮಾಡಬೇಕು ಅನ್ನುವಂಥ ಕೆಲಸಕ್ಕೆ ಕೈ ಹಾಕುವಂಥ ಆ ಕಾಣದ ಕೈಗಳನ್ನ ಕಟ್ ಮಾಡುವಂಥ ಅಥವಾ ಅವುಗಳಿಗೆ ಕತ್ತರಿ ಹಾಕುವಂಥ ಕೆಲಸ ಆಗದೆ ಹೋದರೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಪ್ರಕ್ರಿಯೆಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಳ್ಳಿಗಳಲ್ಲಿ ಸಾಕಷ್ಟು ವಹಿವಾಟುಗಳು ಅಥವಾ ಆರ್ಥಿಕ ವಹಿವಾಟು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಇತ್ತೀಚೆಗೆ ಕೂಡ ಇಷ್ಟೆಲ್ಲ ಡೆವಲಪ್ಮೆಂಟ್ ಆದರೂ ಕೂಡ ಹಳ್ಳಿಗಳಲ್ಲಿ ಈ ಮೊಬೈಲ್ ಸಂಖ್ಯೆಯ ಮೂಲಕ ಅಥವಾ ವ್ಯವಹಾರ ನಡೆಸುವಂಥದ್ದು ಕಡಿಮೆ. ಆದರೆ ನಗರ ಪ್ರದೇಶಗಳಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಈ ತಂತ್ರಜ್ಞಾನದ ಆಮಿಷಕ್ಕೆ ಒಳಗಾಗಿ ಪ್ರತಿಯೊಬ್ಬರೂ ಕೂಡ ಆರ್ಥಿಕ ವ್ಯವಹಾರಗಳನ್ನ ಫೋನ್ ಪೇ ಅಥವಾ ಗೂಗಲ್ ಫೋನ್ ಪೇ ಮೂಲಕ ಅಥವಾ ಬೇರೆ ಬೇರೆ UPI ನಂಬರ್ಗಳ ಮೂಲಕ ಟ್ರಾನ್ಸಾಕ್ಷನ್ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನೇರವಾಗಿ ವ್ಯಾಪಾರಸ್ಥರ ಅಥವಾ ಕೆಲವು ಹಣ ಶೇಖರಣೆ ಮಾಡಿರುವಂತಹ ಬ್ಯಾಂಕ್ಗಳ ಖಾತೆಗಳನ್ನ ಇಟ್ಕೊಂಡು ಅವುಗಳ ಮೂಲಕ ಅವರ ನಂಬರ್ಗಳನ್ನ ಪಡೆದುಕೊಂಡು ಅಲ್ಲಿ ನೇರವಾಗಿ ಬ್ಯಾಂಕ್ ಖಾತೆಗೆ ಕನ್ನ ಹಾಕುವಂಥ ಕೆಲಸ ನಿರಂತರವಾಗಿ ನಡೀತಾನೆ ಇದೆ. ಸೊ ಇವೆಲ್ಲವನ್ನೂ ಕೂಡ ಸರ್ಕಾರ ಪೊಲೀಸ್ ಇಲಾಖೆಯ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಿಕೊಳ್ತಾ ಇದೆ. ಈಗಾಗಲೇ ಈ ವಂಚಕರ ಜಾಲ ಷೇರು ಹೂಡಿಕೆ ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ ಸುಮಾರು 2,000ಕ್ಕೂ ಹೆಚ್ಚು ಪ್ರಕರಣಗಳು ವರದಿಯಾಗಿರುವಂಥದ್ದು. ಅಂದರೆ ಷೇರು ಮಾರುಕಟ್ಟೆಗೆ ನೀವು ಹೂಡಿಕೆಯನ್ನ ಮಾಡಿದರೆ ನಿಮಗೆ ದುಪ್ಪಟ್ಟು ಹಣ ಬರುತ್ತೆ ಅನ್ನುವಂಥ ಆಮಿಷಗಳನ್ನು ಒಡ್ಡಿ ಅಲ್ಲಿ ಹೂಡಿಕೆಯನ್ನ ಮಾಡಿ ವಂಚನೆ ಮಾಡಿರುವಂತಹದ್ದು ಸುಮಾರು 2,000ಕ್ಕೂ ಹೆಚ್ಚು ಪ್ರಕರಣಗಳು ಪೊಲೀಸ್ ಇಲಾಖೆಯಲ್ಲಿ ದಾಖಲಾಗಿದ್ದಾವೆ. ಇನ್ನು ಕೆಲಸ ಕೊಡಿಸುವ ವಿಚಾರದಲ್ಲಿ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ದಾವೆ. ಇತ್ತೀಚೆಗೆ ಮದುವೆ ಕಾರ್ಡ್ಗಳನ್ನ ನಿಮ್ಮ ಮೊಬೈಲ್ ವಾಟ್ಸಪ್ಗಳಿಗೆ ಕಳಿಸಿ ಅಲ್ಲಿಂದ ನೇರವಾಗಿ ಅವು ನಿಮ್ಮ ಖಾತೆಗೆ ಕನ್ನ ಹಾಕುವಂತಹ ಕೆಲಸ ಕೂಡ ಹೊಸದಾಗಿ ನಡೀತಾ ಇದೆ. ಸೊ ಈ ರೀತಿಯ ಪ್ರಕ್ರಿಯೆಗಳು ಒಟ್ಟಾರೆಯಾಗಿ ಸುಮಾರು 16,357 ಪ್ರಕರಣಗಳು ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾಗಿದ್ದಾವೆ. ಸೊ ಈ ಪ್ರಕರಣಗಳಲ್ಲಿ ಈಗ ಎಷ್ಟೇ ಪೊಲೀಸ್ ಇಲಾಖೆ ಟಾರ್ಗೆಟ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ರು ಕೂಡ ಆ ಹಣವನ್ನ ವಾಪಸ್ ಪಡೆಯುವಂತಹ ಪ್ರಕ್ರಿಯೆಯಲ್ಲಿ ತೀರಾ ಹಿಂದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಈ ಹಣವನ್ನ ಪೊಲೀಸ್ ಇಲಾಖೆ ಮತ್ತೆ ಜನರಿಗೆ ಕೊಡಿಸುವುದು ಯಾವಾಗ?
ಕೇವಲ 11 ತಿಂಗಳಲ್ಲಿ 18,000 ಕೋಟಿ ಹಣವನ್ನ ವಂಚಕರು ದೋಚ್ತಾರೆ ಅನ್ನೋದಾದ್ರೆ ಇಷ್ಟೊಂದು ಪ್ರಮಾಣದ ಹಣವನ್ನ ಪೊಲೀಸ್ ಇಲಾಖೆ ಹೇಗೆ ಮತ್ತೆ ವಾಪಸ್ ತರಲಿಕ್ಕೆ ಸಾಧ್ಯ ಆಗುತ್ತೆ? ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ತರದ ಜಾಲವನ್ನ ಭೇದಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಈಗಿರ್ತಕ್ಕಂಥ ಟೆಕ್ನಾಲಜಿ ಸಾಕಾಗ್ತಾ ಇಲ್ಲ ಅನ್ನುವಂಥದ್ದನ್ನ ಸ್ವತಃ ಪೊಲೀಸ್ ಇಲಾಖೆಯ ಅಧಿಕಾರಿಗಳೇ ಒಪ್ಕೊಳ್ತಾರೆ. ಸೊ ಆ ಕಾರಣಕ್ಕಾಗಿ ಮುಂಜಾಗೃತವಾಗಿ ಈ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಆದರೂ ಕೂಡ ಈ ಪ್ರಕರಣಗಳಿಗೆ ಕಡಿವಾಣ ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಎಲ್ಲೋ ಕೆಲವು ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ, ಜನರ ಹಣವನ್ನ ಮತ್ತೆ ವಾಪಸ್ ಪಡೆಯುವಂತಹ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಂಡಿದೆ. ಆದರೆ ಆ ರೇಷಿಯೋವನ್ನ ತೆಗೆದುಕೊಂಡು ನೋಡಿದ್ರೆ ನಾವು ಸುಮಾರು 70ರಷ್ಟು ಪ್ರಕರಣಗಳು ಇನ್ನೂ ಕೂಡ ಹಾಗೆ ಬಾಕಿ ಇದ್ದಾವೆ. ಸೊ ಅಲ್ಲಿ ಯಾವ ರೀತಿಯಲ್ಲಿ ಇವುಗಳನ್ನ ಭೇದಿಸಬೇಕು ಅನ್ನುವಂತಹ ಒಂದು ದ್ವಂದ್ವ ನೀತಿಯಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇರ್ತಕ್ಕಂಥದ್ದು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಂಚಕರ ಜಾಲವನ್ನ ಹಿಡಿಯುವ ನಿಟ್ಟಿನಲ್ಲಿ ಅಥವಾ ಭೇದಿಸುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ವಿಫಲ ಆಗ್ತಾ ಇರಲಿಲ್ಲ. ಕಾರಣ ಏನಂತಂದ್ರೆ ಟೆಕ್ನಾಲಜಿಯ ಕೊರತೆ. ಆಧುನೀಕರಣದ ಕದಂಬ ಬಾಹುಗಳು ದಿನೇ ದಿನೇ ವ್ಯಾಪಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಥವಾ ಸೆಕ್ಯೂರಿಟಿ ವಿಚಾರದಲ್ಲಿ ಸರ್ಕಾರಗಳು ಕೂಡ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ. ಕೇವಲ ರಾಜ್ಯ ಸರ್ಕಾರ ಮಾತ್ರ ಅಲ್ಲ, ಕೇಂದ್ರ ಸರ್ಕಾರಗಳು ಕೂಡ ಈ ನಿಟ್ಟಿನಲ್ಲಿ ಯೋಚನೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಸೈಬರ್ ಕ್ರೈಮ್ ಅನ್ನ ಡೆವಲಪ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳದೆ ಹೋದ್ರೆ ಇವತ್ತಿನ ದಿನಮಾನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ವಂಚನೆಯ ಒಂದು ಜಾಲಗಳು ಹೆಚ್ಚಾಗ್ತಾ ಇದ್ದಾವೆ. ದಿನೇ ದಿನ ಹೊಸ ಹೊಸ ಐಡಿಯಾಲಜಿಗಳನ್ನ ಇಟ್ಕೊಂಡು ತಂತ್ರಾಂಶಗಳನ್ನ ಬಳಸ್ಕೊಂಡು ಜನರ ಜೇಬಿಗೆ ಕತ್ತರಿ ಹಾಕುವಂತ, ಅವರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣ ಕೀಳುವಂತ ಅಥವಾ ಪೀಕುವಂತ ಕೆಲಸ ಏನು ನಡೀತಾ ಇದೆ, ಅದಕ್ಕೆ ಕಡಿವಾಣ ಹಾಕಲೇಬೇಕಾದಂತ ಅನಿವಾರ್ಯತೆ ಇದೆ. ಒಂದು ಜಾಲ ಒಂದು ರೀತಿಯಲ್ಲಿ ಅದನ್ನ ಹದ್ಬಸ್ತಿಡುವಂತಹ ಪ್ರಕ್ರಿಯೆ ನಡೀತಿದ್ದ ಹಾಗೇನೆ ಅವರು ಮತ್ತೊಂದು ರೀತಿಯ ರಣತಂತ್ರವನ್ನು ರೂಪಿಸ್ತಿದ್ದಾರೆ. ಸೊ ಹೀಗಿರುವಂತಹ ಸಂದರ್ಭದಲ್ಲಿ ಹೊಸ ಹೊಸ ತಂತ್ರಜ್ಞಾನ ಅಥವಾ ಕುತಂತ್ರಗಳ ಮೂಲಕ ಹಣ ಕೀಳುವಂತಹ ಅಥವಾ ಬ್ಯಾಂಕ್ ಖಾತೆಗೆ ಕನ್ನ ಹಾಕುವಂತಹ ಅಲ್ಲಿರುವಂತಹ ಅಷ್ಟು ಹಣವನ್ನ ಏಕಕಾಲಕ್ಕೆ ಒಂದು ಸೆಕೆಂಡ್ನಲ್ಲಿ ಆ ಹಣವನ್ನ ತಮ್ಮ ಖಾತೆಗೆ ತೆಗೆದುಕೊಳ್ತಾರೆ ಅನ್ನೋದಾದ್ರೆ ಈ ಟೆಕ್ನಾಲಜಿಗೆ ಪರ್ಯಾಯವಾಗಿ ಹೇಗೆ ನಾವು ಟೆಕ್ನಾಲಜಿಯನ್ನು ರೂಪಿಸಬೇಕು, ತಂತ್ರಾಂಶಗಳನ್ನು ರೂಪಿಸಬೇಕು, ಮತ್ತೆ ಒಬ್ಬ ವ್ಯಕ್ತಿಯ ಖಾಸಗಿತನವನ್ನ ಹ್ಯಾಕ್ ಮಾಡುವಂತ ಅಥವಾ ವಾಟ್ಸಪ್ ಗ್ರೂಪ್ಗಳನ್ನು ಕೂಡ ಹ್ಯಾಕ್ ಮಾಡಿ ತಮಗೆ ಬೇಕಾದಂಥ ರೀತಿಯಲ್ಲಿ ತಮ್ಮ ಸಂದೇಶಗಳನ್ನು ರವಾನೆ ಮಾಡುವಂಥ, ಆ ಮೂಲಕ ಆ ವಾಟ್ಸಪ್ ಗ್ರೂಪ್ಗಳಲ್ಲಿ ಇರ್ತಕ್ಕಂಥ ಅಷ್ಟೂ ಜನರ ಬ್ಯಾಂಕ್ ಖಾತೆಗಳನ್ನು ಅಥವಾ ಆಧಾರ್ ಕಾರ್ಡ್ಗಳನ್ನು ಅಥವಾ ಅವರ ಫೋನ್ ನಂಬರ್ಗಳನ್ನು ಹ್ಯಾಕ್ ಮಾಡಿ ಆ ಫೋನ್ಗಳಲ್ಲಿರುವಂಥ ಅಷ್ಟೂ ಡಾಟಾವನ್ನು ಕಲೆಕ್ಟ್ ಮಾಡುವಂಥ ತಂತ್ರಜ್ಞಾನಗಳನ್ನು ಅವರು ಬಳಸ್ಕೊಳ್ತಾರೆ ಅನ್ನೋದಾದರೆ ಈ ರೀತಿಯ ಒಂದು ಕುತಂತ್ರವಾದಿಗಳ ಜಾಲಗಳನ್ನು ಭೇದಿಸುವಂಥ ತಂತ್ರಜ್ಞಾನಗಳನ್ನು ಯಾಕೆ ನಾವು ರೂಪಿಸ್ಕೊಳ್ಳಿಕ್ಕೆ ಸರ್ಕಾರಗಳ ಕೈಲಿ ಆಗ್ತಾ ಇಲ್ಲ? ಕಳ್ಳರೇ ಒಂದು ಹೆಜ್ಜೆ ಮುಂದೆ ನಿಂತಿದ್ದಾರೆ ದೋಖಾ ಮಾಡುವ ವಿಚಾರದಲ್ಲಿ ಅನ್ನೋದಾದ್ರೆ ಸರ್ಕಾರಗಳು ಅದ ಪ್ರೊಟೆಕ್ಷನ್ ವಿಚಾರದಲ್ಲಿ ಯಾಕೆ ಕೈ ಹಾಕ್ತಾ ಇಲ್ಲ, ಯಾಕೆ ಟೆಕ್ನಾಲಜಿಯನ್ನ ಮತ್ತಷ್ಟು ಡೆವಲಪ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರದ್ದು. ಸೊ ಹಾಗಾಗಿ ಇಂಥ ಒಂದು ಡಿಜಿಟಲ್ ಮಾಫಿಯಾ ಬಹಳ ವ್ಯವಸ್ಥಿತವಾಗಿ ಜನರ ಹಣವನ್ನ ಸದ್ದಿಲ್ಲದೆ ಸುಲಿಗೆ ಮಾಡುವಂಥದ್ದಕ್ಕೆ ಕಡಿವಾಣ ಹಾಕಲೇಬೇಕಾದಂಥ ಅನಿವಾರ್ಯತೆ ಇವತ್ತು ಇರ್ತಕ್ಕಂಥದ್ದು. ಟೆಕ್ನಾಲಜಿಯನ್ನ ಬಳಸಿಕೊಂಡು ಒಬ್ಬ ವ್ಯಕ್ತಿಯ ಸಂಪೂರ್ಣ ಖಾಸಗಿತನವನ್ನ ಹರಣ ಮಾಡುವಂಥ ಕೆಲಸ ವ್ಯವಸ್ಥಿತವಾಗಿ ನಡೀತಾ ಇದೆ. ಆ ವ್ಯವಸ್ಥಿತವಾಗಿ ನಡೀತಾ ಇರುವಂಥ ಆ ಕೆಲಸಗಳಿಗೆ ಸರ್ಕಾರಗಳು ಕಡಿವಾಣ ಹಾಕುವ ಅಥವಾ ತಡೆ ಒಡ್ಡುವಂಥ ಕೆಲಸ ಆಗಲೇಬೇಕು. ಆ ರೀತಿಯ ನಿಟ್ಟಿನಲ್ಲಿ ಯೋಚನೆ ಮಾಡದೆ ಹೋದ್ರೆ ಖಂಡಿತವಾಗಲೂ ಕೂಡ ವಂಚನೆಗೊಳಗಾದಂಥವರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು, ಆ ನಿಟ್ಟಿನಲ್ಲಿ ಯೋಚಿಸಬೇಕು. ಜೊತೆಗೆ ಆ ತಂತ್ರಜ್ಞಾನಗಳನ್ನ ಮತ್ತಷ್ಟು ಡೆವಲಪ್ ಮಾಡಿ ಬ್ಯಾಂಕ್ಗಳಿಗೂ ಮತ್ತು ಪೊಲೀಸ್ ಇಲಾಖೆಯ ನಡುವೆ ಒಂದು ಸಾಮ್ಯತೆಯನ್ನ ಕೈಗೊಳ್ಳಲೇಬೇಕಾದಂತ ಅನಿವಾರ್ಯತೆ ಇದೆ. ಒಂದು ಬ್ಯಾಂಕ್ನಲ್ಲಿ ಒಬ್ಬ ವ್ಯಕ್ತಿ ಹಣ ಇಡ್ತಾ ಇದ್ದಾನೆ ಅಂದ್ರೆ ಅಲ್ಲಿ ತನ್ನ ಹಣ ಸೇಫ್ ಆಗಿದೆ ಅನ್ನುವಂಥದ್ದು ಅವನಿಗೆ ಬಲವಾದ ನಂಬಿಕೆ. ಆದರೆ ಯಾವುದೇ ಬ್ಯಾಂಕ್, ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಲಿ ಅಥವಾ ಖಾಸಗಿ ಬ್ಯಾಂಕ್ಗಳಾಗಿರ್ಲಿ, ಆ ಬ್ಯಾಂಕ್ಗಳಲ್ಲಿ ಇಟ್ಟಿರ್ತಕ್ಕಂಥ ಹಣವೇ ಸೇಫ್ ಅಲ್ಲ ಅನ್ನೋದಾದ್ರೆ ಹಾಗಾದ್ರೆ ಆ ವ್ಯಕ್ತಿ ತನ್ನ ಬದುಕಿಗಾಗಿ ಹಣವನ್ನ ಎಲ್ಲಿ ಸೇಫ್ ಆಗಿ ಇಟ್ಕೊಳ್ಬೇಕು? ಕೇಂದ್ರ ಸರ್ಕಾರ ಈಗಾಗಲೇ ಒಂದು ನಿಯಮವನ್ನ ರೂಪಿಸಿಕೊಂಡಿದೆ. ಪ್ರತಿಯೊಬ್ಬ ಮನುಷ್ಯ ಒಂದು ದಿನಕ್ಕೆ ಇಂತಿಷ್ಟು ಅಂತ ಹಣ ಚಲಾವಣೆಯನ್ನ ಮಾಡಬಹುದು ಅಥವಾ ವರ್ಗಾವಣೆಯನ್ನ ಮಾಡಬಹುದು, ಅಥವಾ ಒಬ್ಬ ವ್ಯಾಪಾರಿ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಹಣವನ್ನು ವರ್ಗಾವಣೆ ಮಾಡಬಹುದು ಅಥವಾ ವ್ಯವಹಾರ ವಹಿವಾಟುಗಳನ್ನು ನಡೆಸಬಹುದು. ಒಂದು ATM ನಲ್ಲಿ ಇಂತಿಷ್ಟೇ ಪ್ರಮಾಣದ ಹಣವನ್ನು ನಾವು ತೆಗಿಬಹುದು ಅಥವಾ ಹಾಕಬಹುದು. ಸೊ ಇಷ್ಟೆಲ್ಲ ನಿಯಮಗಳು ಇರುವಂತಹ ಸಂದರ್ಭದಲ್ಲಿ ಕಳ್ಳಕಾಕರಿಗೆ ಯಾಕೆ ಈ ರೀತಿಯ ನಿಯಮಗಳು ಅನ್ವಯ ಆಗೋದಿಲ್ಲ?
ಟೆಕ್ನಾಲಜಿಯನ್ನ ಒಂದು ಹೆಜ್ಜೆ ಮುಂದೆ ಅವರು ಬಳಸ್ಕೊಳ್ತಾರೆ ಅನ್ನೋದಾದ್ರೆ ಸರ್ಕಾರಗಳಿಗೆ ಜನರ ಆಶೋತ್ತರಗಳಿಗೆ ಅನುಗುಣವಾಗಿ ಅವರ ಸೇಫ್ಟಿಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಯಾಕೆ ಟೆಕ್ನಾಲಜಿಯನ್ನ ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಕೇವಲ ಇದು ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಮಾತ್ರನಾ? ಪೊಲೀಸ್ ಇಲಾಖೆ ಅಧಿಕಾರಿಗಳು ಒಬ್ಬ ಕಳ್ಳ ಒಂದು ವಸ್ತುವನ್ನ ಕದ್ರೆ ಅದನ್ನ ಮತ್ತೆ ಆತನನ್ನು ಹಿಡಿದು ತೆಗೆದುಕೊಂಡು ಬರುವಂತಹ ಕೆಲಸಗಳನ್ನ ಮಾಡಬಹುದು, ಅಥವಾ ಸೈಬರ್ ಕ್ರೈಮ್ ವಿಚಾರದಲ್ಲಿ ಅವರು ಇರತಕ್ಕಂಥ ಟೆಕ್ನಾಲಜಿಯನ್ನ ಅಂದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಟೆಕ್ನಾಲಜಿಗಳನ್ನ ಅವರು ಬಳಸ್ಕೊಂಡು ಹೇಗೋ ಅದನ್ನು ತಡೆಯಬಹುದು. ಆದರೆ ಕೇವಲ ಜಾಗೃತಿ ಕಾರ್ಯಕ್ರಮಗಳಿಂದ ಮಾತ್ರ ಈ ರೀತಿಯ ಒಂದು ತಂತ್ರಗಳು ಅಥವಾ ಕುತಂತ್ರಗಳು ಕೆಲಸ ಮಾಡುವಂಥದ್ದನ್ನ ತಡೀಲಿಕ್ಕೆ ಸಾಧ್ಯ ಆಗುತ್ತಾ? ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಲೇಬೇಕು. ಪೊಲೀಸ್ ಇಲಾಖೆ ಮತ್ತು ಬ್ಯಾಂಕ್ಗಳ ಜೊತೆ ಒಂದು ಸಮನ್ವಯತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಇದರ ಜೊತೆಯಲ್ಲಿ ತಂತ್ರಾಂಶಗಳನ್ನ ಡೆವಲಪ್ ಮಾಡಿ ಜನರ ಹಣವನ್ನ ಸೇಫ್ ಆಗಿ ಇಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ತೋರಿಸಬೇಕಾದಂತ ಅನಿವಾರ್ಯತೆ ಇದೆ. ಎಷ್ಟೇ ಪೊಲೀಸ್ ಇಲಾಖೆ ಅಥವಾ ಬ್ಯಾಂಕ್ ಅಧಿಕಾರಿಗಳು ಪ್ರಯತ್ನ ಪಟ್ಟರೂ ಕೂಡ ಅಲ್ಲಿರ್ತಕ್ಕಂತಹ ಖಾತೆಯ ಹಣ ಇವತ್ತು ಪೋಲಾಗ್ತಾ ಇದೆ ಅಥವಾ ಯಾರಿಗೋ ಸೋರಿಕೆ ಆಗ್ತಾ ಇದೆ ಆತನ ಅಷ್ಟು ದಾಖಲಾತಿಗಳು ಅನ್ನೋದಾದ್ರೆ, ಹಾಗಾದ್ರೆ ಮನುಷ್ಯನಿಗೆ ಇವತ್ತಿನ ಆಧುನೀಕರಣದ ವ್ಯವಸ್ಥೆಯಲ್ಲಿ ಎಲ್ಲಿ ಸೇಫ್ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಒಂದು ಕಡೆ ಸರ್ಕಾರ ಆ ನಗದು ಹಣವನ್ನು ಕೂಡ ತನ್ನ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಇಟ್ಕೊಳ್ಳೋ ಹಾಗಿಲ್ಲ, ಕಾನೂನು ಅಲ್ಲಿ ಅಡ್ಡ ಬರುತ್ತೆ. ಮತ್ತೊಂದು ಕಡೆಯಲ್ಲಿ ಬ್ಯಾಂಕ್ಗಳಲ್ಲಿ ಇಟ್ಟರೆ ಬ್ಯಾಂಕ್ಗಳಲ್ಲಿ ಯಾರೋ ಕಾಣದ ಕೈಗಳು ಆತನ ಬ್ಯಾಂಕ್ನ ಹಣವನ್ನ ದೋಚ್ತಾರೆ ಅನ್ನೋದಾದ್ರೆ, ಹಾಗಾದ್ರೆ ಮನುಷ್ಯನ ಹಣ ಅಥವಾ ಅವನು ಸಂಪಾದಿಸತಕ್ಕಂಥ ಹಣ ಎಲ್ಲಿ ಸೇಫ್ ಇದೆ ಇವತ್ತು? ಸೊ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂತ ಕೆಲಸ ಸರ್ಕಾರದ್ದಾಗಬೇಕು. ಆ ಮೂಲಕ ಎಲ್ಲಿ ವಂಚನೆಗೊಳಗಾಗಿದ್ದಾರೆ, ಈಗಾಗಲೇ ಕರ್ನಾಟಕ ಒಂದರಲ್ಲೇ ಕೇವಲ 11 ತಿಂಗಳಲ್ಲೇ 1800 ಕೋಟಿ ಹಣ ವಂಚನೆಗೆ ಸಿಲುಕಿದೆ ಜನರ ಹಣ ಅನ್ನೋದಾದ್ರೆ, ಇಡೀ ಭಾರತದ ಒಟ್ಟು ವ್ಯವಸ್ಥೆಯಲ್ಲಿ ಈ ರೀತಿಯ ಪ್ರಕರಣಗಳು ಎಷ್ಟಾಗಿದ್ದಾವೆ? ಸೊ ಅವೆಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ಗಮನಿಸಬೇಕು, ರಾಜ್ಯ ಸರ್ಕಾರ ಕೂಡ ಗಮನಿಸಬೇಕು. ಇಂತಹ ವಂಚನೆಯ ಜಾಲಗಳಿಗೆ ಕಡಿವಾಣ ಹಾಕುವಂತಹ ಕೆಲಸ ಆಗದೆ ಹೋದ್ರೆ ಜನರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಒಂದು ಮಾರ್ಗದಿಂದ ಮಾತ್ರ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಬೇಕು, ಜೊತೆಗೆ ಈ ಕುತಂತ್ರಗಳನ್ನು ತಡೆಯುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಬ್ಯಾಂಕ್ ಮತ್ತೆ ಪೊಲೀಸರ ನಡುವೆ ಒಂದು ಸಮನ್ವಯತೆ ಇರಬೇಕು. ಸೊ ಆ ಸಮನ್ವಯತೆ ಸಾಧಿಸುವುದರ ಮೂಲಕ ಈ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿ ಮನುಷ್ಯನ ಫೋನ್ ಪೇ ಅಥವಾ ಫೋನ್ಗಳನ್ನು ಹ್ಯಾಕ್ ಮಾಡದೇ ಇರುವಂತಹ ಅಥವಾ ಬ್ಯಾಂಕ್ ಖಾತೆಗೆ ಕನ್ನ ಹಾಕದೇ ಇರುವಂತಹ ಒಂದು ಟೆಕ್ನಾಲಜಿಯನ್ನು ಕಂಡುಹಿಡಿದೇ ಹೋದರೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಧೋಕಾಗಳಿಗೆ ಅವಕಾಶ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು. ಆ ನಿಟ್ಟಿನಲ್ಲಿ ಜನರ ಬದುಕಿಗೆ ಒಂದು ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.